ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಇವತ್ತು ಅಕ್ಷಯ ತೃತೀಯ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಇವಾಗ ಪೂಜೆ ರೆಡಿ ಮಾಡಬೇಕು, ಪೂಜೆ ಮಾಡಬೇಕು. ಸೊ ಬನ್ನಿ ಇವಾಗ ಪೂಜೆ ಮಾಡೋಣ. ಅಕ್ಷಯ ತೃತೀಯ ಅಲ್ವಾ, ಏನೋ ಒಂಥರ ಪಾಸಿಟಿವ್ ವೈಬ್ಸು. ಹಾಗಾಗಿ ಎಲ್ಲ ರೆಡಿಯಾಗಿದೆ. ನಮ್ಮನೆ ಪೂಜೆ ಕೂಡ ಶುರು ಮಾಡಿದ್ದಾರೆ. ಇವಾಗ ನಾನು ಹೋಗಿ ಪೂಜೆ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೆಂಗಿರುತ್ತೆ ಅಂತ ಕಂಪ್ಲೀಟ್ ವಿಡಿಯೋನ ನೋಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಪೂಜೆ ಆಯ್ತಮ್ಮ ನನ್ನೊಬ್ಬಳೆ? ಹಾಂ, ನನ್ನೊಬ್ಬಳೆ ಬಾಗಿ. ಸೊ ನೋಡಿ, ಬನ್ನಿ ಪೂಜೆ ಮಾಡೋಣ. ಬುಜ್ಜಿ ಪೂಜೆ ಆಯ್ತಾ? ಆಯಿತು. ಸುಳ್ಳು ಹೇಳ್ತೀಯಾ? ಮತ್ತೆ ನಡಿ, ನಾನು ನೀನು ಪಪ್ಪನ ಪೂಜೆ ಆಗಿದೆ, ನಾನು ನೀನು ಮಾಡೋಣ. ಊರಿಗೆ ಹೋಗೋಣ ನಾವು, ನಡಿ. ಹೇಳ್ತೀನಿ. ಸುನಿಲ್ ನೋಡಿ ಏನೋ ವರ್ಕಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಇವಾಗ ನಾನು ಪೂಜೆ ಮಾಡಿಬಿಡ್ತೀನಿ. ಇವತ್ತು ದೇವ್ರ ಮನೆಯನ್ನ ನಾನು ಮಮ್ಮಿ ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡಿದ್ವಿ. ಅಂದರೆ ಮಮ್ಮಿ ಎಲ್ಲ ಕ್ಲೀನಾಗಿ ಒರೆಸ್ಕೊಟ್ರು. ನಾನು ಈಗ ದೇವ್ರಿಗೆ ಹೂವು ಎಲ್ಲ ಇಡ್ತಾ ಇದ್ದೀನಿ. ಸೊ ಏನೋ ಒಂಥರ ಚೆನ್ನಾಗಿತ್ತು. ಅಕ್ಷಯ ತೃತೀಯ ಅಂದ್ರೆ ಏನೋ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಆಗ್ತಾಯಿತ್ತು ನನಗೆ. ಹಾಗಾಗಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತದೆ. ಎಲ್ಲ ಸ್ನಾನ ಮಾಡ್ತಾಯಿತ್ತು ಅಲ್ವಾ, ಅವ್ರು ಬರೋ ಅಷ್ಟರಲ್ಲಿ ದೇವ್ರ ಮನೆಯ ನೀಟಾಗಿ ರೆಡಿ ಮಾಡಿ ಅಲಂಕಾರ ಮಾಡಿದ್ವಿ ಅಂತಂದರೆ ಏನೋ ಮನಸ್ಸಿಗೆ ಒಂಥರ ಖುಷಿ. ಪೂಜೆ ಆಗಿಲ್ಲ ಅಂತಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ, ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಏನಾದರೂ ಹಬ್ಬ ಈ ಥರ ಅಕ್ಷಯ ತೃತೀಯ ಏನಾದರೂ ಸ್ಪೆಷಲ್ ಡೇ ಬಂತು ಅಂತಂದರೆ ಫಸ್ಟು ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನಾನಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ವಿಶು ಕೂಡ ಹೂವೆಲ್ಲ ತಂದು ಕೊಟ್ಟಿದ್ದ. ಆ್ಯಕ್ಚುಲಿ ನಾನು ವೀಡಿಯೋ ಎಲ್ಲ ಮಾಡೋದಕ್ಕೆ ಟ್ರೈಪಾಡ್ಗೆ ಹಾಕಿಟ್ಟಿದ್ದೆ. ಅವ್ನು ಬಂದು ಅಳ್ಳಾಡಿಸ್ತಾ ಇದ್ದ, ಅವನೇ ವೀಡಿಯೋ ಮಾಡ್ತೀನಿ ಅಂತ. ಆ್ಯಂಗಲ್ ಟು ಆ್ಯಂಗಲ್ ಚೇಂಜ್ ಮಾಡ್ತಾನೆ ಇದ್ದ, ನಾನು ನೋಡಿರಲಿಲ್ಲ. ಆಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಅವನು ವೀಡಿಯೋ ಮಾಡ್ತಾ ಇದ್ದಾನೆ, ಅಳ್ಳಾಡಿಸ್ತಾ ಇದ್ದಾನೆ ವಿಶು. ಸೊ ಫೈನಲಿ ಹೂವೆಲ್ಲ ಮುಡಿಸಿದ್ದಾಯಿತು. ನೋಡ್ತಾ ಇದ್ದೀರಲ್ವ, ನಮ್ಮ ಮನೆಯ ದೇವ್ರ ಮನೆ ಈ ರೀತಿ ಅಲಂಕಾರ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಒಂಥರ ನೆಮ್ಮದಿ ಫೀಲ್ ಆಯಿತು. ದೇವ್ರ ಮನೆಯಲ್ಲಿ ಪೂಜೆ ಆಗಿದ ತಕ್ಷಣ ಪಾಸಿಟಿವ್ ವೈಬ್ ಬಂದಂಗೆ ಆಯಿತು. ಏನು ಅಂತ ಗೊತ್ತಿಲ್ಲ, ಯಾವುದೇ ಫಂಕ್ಷನ್ ಆಗಲಿ ಹಬ್ಬಗಳಾಗಲಿ ಏನೇ ಆಗಲಿ ಈ ಥರ ದೇವ್ರ ಮನೇನ ನೀಟಾಗಿ ರೆಡಿ ಮಾಡಿ ಮನೇಲೆಲ್ಲ ರೆಡಿಯಾಗಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ. ಸೊ ನಮ್ಮ ಮನೇಲಂತೂ ಅಕ್ಷಯ ತೃತೀಯ ಫಸ್ಟ್ ಪೂಜೆ ಮನೆಯವರೆಲ್ಲ ಮಾಡಿ 11 o'clock ಆಗಿದೆ, ಇನ್ನೂ ತಿಂಡಿ ಮಾಡಿಲ್ಲ. ಯಾಕಂದರೆ ಒಟ್ಟಿಗೆ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ತಿಂಡಿ ತಿನ್ನೋಕ್ಕೆ ಸಮಾಧಾನ. ತಿಂಡಿ ತಿಂದ್ಬಿಟ್ಟು ಪೂಜೆ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸೊ ಇವಾಗ ನಾನು ಪೂಜೆ ಮಾಡ್ತಾಯಿದ್ದೀನಿ, ಸುನಿಲ್ ವೀಡಿಯೋ ಮಾಡ್ತಾಯಿದ್ದಾರೆ. ಏನೋ ಒಂಥರ ಖುಷಿಯಿಂದ ತುಂಬ ನೆಮ್ಮದಿಯಿಂದ ಪೂಜೆ ಮಾಡಿದೆ. ಸೊ ಫ್ರೆಂಡ್ಸ್, ಅಕ್ಷಯ ತೃತೀಯ ಇವತ್ತು ಒಳ್ಳೆ ಪೂಜೆ ಆಯಿತು, ಖುಷಿ ಆಯಿತು. ಏನೋ ಒಂಥರ ನಮ್ಮ ಕಾಣಿಸ್ತಾ ಇದೆ. ಸುನೀಲ್ ಅವರು ಗಿಫ್ಟ್ ಕೊಡೋದು ಬಂದು ಬಾಕಿ ಏನು ಕೊಡ್ತೈತೆ. ಅಕ್ಷಯ ತೃತೀಯಗೆ ಆದ್ರೆ ಅಡ್ವಾನ್ಸ್ ಆನಿವರ್ಸರಿ ಗಿಫ್ಟ್ ಇದು, ನಿಜ ತಾನೆ? ಕಾಣಿಸ್ತಾ ಇಲ್ಲ, ಕರೆಕ್ಟ್. ಮೇ 10 ಕೂಡ ಬರ್ತಿದೆ ಆನಿವರ್ಸರಿ. ಸೊ ಅಕ್ಷಯ ತೃತೀಯ ದಿನ ಕೊಟ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಸುನೀಲ್ ರಿಂಗ್ ತಂದಿದ್ದಾರೆ. ಯಾವಾಗ ಬೇಕಾದ್ರೂ ಹೋಗ್ಬೋದು. ಸೊ ಡ್ಯೂಟಿಗೆ ನನ್ನ ಫಿಂಗರ್ ರಿಂಗ್ಸ್ ಎಲ್ಲ ನನಗೆ ಸ್ವೆಲ್ಲಿಂಗ್ ಆಗ್ತಿದೆ ಅಂತ ಬಿಚ್ಚಾಕ್ಬಿಟ್ಟಿದ್ದೀನಿ. ಅವ್ರು ಅದಕ್ಕೆ ತಂದಿರೋದು ದೊಡ್ಡದಾಗಿ ಯೂಸಾಗಿ ತಂದಿದ್ದಾರೆ. ಎಲ್ಲಿ ಚೆನ್ನಾಗಿದೆ ಪುಟ, ಇಲ್ಲಿಗಿಂತ ರಿಯಲ್ ಚೆನ್ನಾಗಿ ಕಾಣ್ತಿದೆ. ಗ್ರೀನ್ ಸ್ಟೋನ್ ಇದೆ, ಆಲ್ಟ್ ಇದೆ. ಸೊ ಥ್ಯಾಂಕ್ ಯು.
ಅದೇ ಫ್ರೆಂಡ್ಸ್ ನಮ್ದು ಆನಿವರ್ಸರಿ ಇದೆ ಅಲ್ವಾ, ಅದಕ್ಕೆ ಫಾರ್ ದಿ ಫಸ್ಟ್ ಟೈಮ್ ಅಕ್ಷಯ ತೃತೀಯದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಈ ತರ ಗೋಲ್ಡ್ ಶಾಪ್ ಮಾಡಿರೋದು. ಅಂದ್ರೆ ಹೇಳ್ತಾರೆ ಅಕ್ಷಯ ತೃತೀಯಗೆ 1 ಗ್ರಾಮ್ ಗೋಲ್ಡ್ ನ ಪರ್ಚೇಸ್ ಮಾಡಬೇಕು, ಇಲ್ಲ 3 ಗ್ರಾಮ್ಸ್ ಬೆಳ್ಳಿನ ಪರ್ಚೇಸ್ ಮಾಡಿ ಅಂತ. ಸೊ ಥ್ಯಾಂಕ್ ಯು. ಏನ್ ಬೇಕಾದ್ರೂ ಕೂಡ ಒಳ್ಳೇದನ್ನ, ಇವತ್ತು ಒಳ್ಳೆ ದಿನ, ಏನ್ ಬೇಕಾದ್ರೂ ಕೂಡ ಪರ್ಚೇಸ್ ಮಾಡಿ ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಕೆಲಸ ಶುರು ಮಾಡ್ಬೇಕಂತ ಅನ್ಕೊಂಡಿದ್ರ, ಕನಸು ಆಸೆ ಇರ್ತಾವಲ್ಲ, ಈ ಒಂದ್ ದಿನ ಫುಲ್ ಶುಭಗಳಿಗೆ ಅಂತ ಹೇಳ್ಬೋದು. ಏನೇ ಬೇಕಾದ್ರೂ ಮಾಡಿದ್ರು ಒಳ್ಳೇದಾಗುತ್ತೆ ಅಂತ. ಎಷ್ಟು ಗ್ರಾಮ್ ಇದೆ ಮಮ್ಮಿ ಇದು? ಒಂದಿದ್ದು 4 4 ಗ್ರಾಮ್ಸ್ ರಿಂಗ್. ಚೆನ್ನಾಗಿದೆ, ಗಟ್ಟಿ ಇದೆ ಅಂದ್ಬಿಟ್ಟು, ದೊಡ್ಡದಾಗೂ ಇದೆಯಲ್ಲ ಸ್ವಲ್ಪ ಗಟ್ಟಿನೂ ಇರಲಿ ಅಂದ್ಬಿಟ್ಟು ತಗೊಂಡ್ರು. ಹಾರ್ಟ್ ಅಲ್ಲಿ ಬೇರೆ ಹಾರ್ಟ್ ಶೇಪ್ ಅಲ್ಲಿ ತಂದಿದ್ದಾರೆ. ಎಸ್, ಥ್ಯಾಂಕ್ ಯು. ಎಲ್ಲ ಒಳ್ಳೇದಾಗ್ಲಿ, ಖುಷಿಯಾಗಿ ಚೆನ್ನಾಗಿರೋಣ. ಬನ್ನಿ ತಿಂಡಿ ಮಾಡೋಣ 1 ಗಂಟೆ. ಸೊ ಫ್ರೆಂಡ್ಸ್, ಇದು ಯಾವ ಫ್ರೂಟ್ ಅಂತ ಹೇಳಿ. ಏನು ಫ್ರೂಟ್ ಅಂತ ಹೇಳಿ ನಾನು ಹೇಳ್ಬೇಕಲ್ಲ ಮಮ್ಮಿ ಇವಾಗ. ಏನು ಫ್ರೂಟ್ ಬುಜ್ಜಿ ಇದು? ಏನು ಫ್ರೂಟ್ ಇದು? ಆಸ್ಟ್ರೇಲಿಯನ್ ಗ್ರೇಪ್ಸ್. ಚೆನ್ನಾಗಿದೆ ಇದು. ಇಲ್ಲಿ 1 kg ಐ ಥಿಂಕ್ 500 ಸಮಥಿಂಗ್ ಅನಿಸುತ್ತೆ. ಆಸ್ಟ್ರೇಲಿಯನ್ ಗ್ರೇಪ್ಸ್ ತಿನ್ಬೇಕು ಅನಿಸ್ತಾ ಇರುತ್ತೆ. ಇದು ಒಂಥರ ನೇರಳೆ ಹಣ್ಣು ಗ್ರೇಪ್ಸ್ ಎಲ್ಲ ಮಿಕ್ಸ್ ಆದರೆ ಯಾವ ಥರ ಇರುತ್ತೆ ಹಾಗೆ, ಬಟ್ ಸಖತ್ ಚೆನ್ನಾಗಿದೆ ತಿನ್ನೋಕ್ಕೆ. ಸೊ ನನಗೆ ಹಾಗೆ ನೆಕ್ಸಸ್ ಮಾಲಲ್ಲಿ ಒಂದು ಪ್ರಮೋಷನ್ ಮೀಟಿಂಗ್ ಇತ್ತು, ಅಲ್ಲಿಗೆ ಹೋಗಿದ್ವಿ. ಅದನ್ನೇನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಹಾಗೆ ಒಂದು ರೌಂಡು ಮಾಲ್ನ ಸುತ್ತಾಡಿಕೊಂಡು ಇವಾಗ ವಾಪಸ್ ಮನೆ ಕಡೆ ಹೊರಡಬೇಕು. ಅಕ್ಷಯ ತೃತೀಯ ಅಂತ ಅಂದರೆ ಬರೀ ಚಿನ್ನ ತೊಗೊಳ್ಳೋದು, ಬೆಳ್ಳಿ ತೊಗೊಳ್ಳೋದು ಅಷ್ಟೇ ಅಲ್ಲ. ನಾವು ಮಣ್ಣಿನ ಮಡಿಕೆ ಆಗಿರ್ಬೋದು, ಮಣ್ಣಿನ ಪಾತ್ರೆ, ಇದನ್ನು ಕೂಡ ತಗೊಳ್ಳೋದ್ರಿಂದ ಅದು ಚಿನ್ನದಷ್ಟನ್ನೇ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಸೊ ಚಿನ್ನನೇ ತೊಗೋಬೇಕು ಅಂತ ಏನಿಲ್ಲ. ಚಿನ್ನದ ಬದಲಾಗಿ ನೀವು ಮಣ್ಣಿನ ಮಡಿಕೆ, ಕಲ್ಲುಪ್ಪು ಇದನ್ನೆಲ್ಲ ಮನೆಗೆ ತರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಗೋಲ್ಡ್ ರಿಂಗ್ ಅಂತೂ ಸಿಕ್ತು. ಇವಾಗ ಆನ್ ದಿ ವೇ ಹೋಗ್ಬೇಕಾದ್ರೆ ನಾನಿಲ್ಲಿ ನೀರು ತುಂಬೋದಕ್ಕೆ ಇಲ್ಲಿ ಏನು ಮಣ್ಣಿನ ಮಡಿಕೆ ಥರ ಮಾಡಿ ಅದಕ್ಕೆ ಟ್ಯಾಪೆಲ್ಲ ಇಟ್ಟಿರ್ತಾರಲ್ಲ, ಅದನ್ನು ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾಯಿದ್ರು ಅವರು. 800 900 ಹಿಂಗೆ 18 ಲೀಟರ್ಸ್ನ ನಾನು ನೋಡ್ತಾಯಿದ್ದೆ, ಒಂದು ದೊಡ್ಡದು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಿಕಾಸ್ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ತಂಪಾಗಿರುತ್ತೆ ನೀರು ಅಂತ ಅಂದ್ಬಿಟ್ಟು ಇದನ್ನು ಹುಡುಕ್ತಾ ಇದ್ದೆ. ಫೈನಲಿ ಸಿಕ್ತು. ಅದು ಅಕ್ಷಯ ತೃತೀಯ ದಿನವೇ ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಅಂದರೆ ಅಕ್ಷಯ ತೃತೀಯ ದಿನವೇ ತೊಗೋಬೇಕು ಅಂತ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ. ಯಾಕಂತಂದರೆ ತುಂಬ ಜನ ಹೇಳಿದರು ಅಕ್ಷಯ ತೃತೀಯ ದಿನ ತೊಗೊಳ್ಳಿ ಈ ಥರ ಮಣ್ಣಿಂದೆಲ್ಲ, ಇವಾಗ ತೊಗೋಬೇಡಿ ತುಂಬಾ ಒಳ್ಳೆಯದಾಗುತ್ತೆ ಅಂತ ಏನೋ ಪಾಸಿಟಿವ್ ಆಗಿ ಹೇಳಿದ್ರಲ್ವ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇವತ್ತು ಫೈನಲಿ ನಮ್ಮ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ನೀವೆಲ್ಲರೂ ಅಕ್ಷಯ ತೃತೀಯನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ, ಏನೆಲ್ಲ ತೊಗೊಂಡ್ರಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ. ಹಾಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಅವ್ರ ಹತ್ರನೇ ಕೇಳ್ಕೊತಾ ಇದ್ದೆ. ಲೀಕೇಜ್ ಏನಾದರೂ ಆದರೆ ರಿಟರ್ನ್ ಮಾಡ್ಕೋತೀವಿ ಅಂತಲೂ ಹೇಳಿದ್ರು. ಓಕೆ ಅಂತ ಅಂದ್ಬಿಟ್ಟು ಇವಾಗ ಫೈನಲಿ ತೊಗೊಂಡಾಯಿತು. ವಾಪಸ್ ಇವಾಗ ಮನೆ ಕಡೆ ಹೊರಡಬೇಕು. ಟೈಮ್ ಕೂಡ ಆಗಿದೆ. ನನ್ನ ಪ್ರಮೋಷನ್ಸ್ದೆಲ್ಲ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೇನೆ. 6 o'clock ಆಲ್ರೆಡಿ ಇಲ್ಲೇ ಆಗಿಬಿಟ್ಟಿದೆ. ಮನೆಗೆ ಹೋಗೋಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ. ಸೊ ಬನ್ನಿ ಇವಾಗ ಹೋಗೋಣ. ಸರಿ ಸರಿ. ನಮಸ್ಕಾರ ಸ್ನೇಹಿತರೆ. ನೋಡಿ ನಮ್ಮ ಅತ್ತೆ ಮತ್ತೆ ನನ್ನ ಹೆಂಡತಿ ಸೇರ್ಕೊಂಡು ಇವತ್ತು ಅಕ್ಷಯ ತೃತೀಯ ಅಂದ್ಬಿಟ್ಟಿದ್ದಾನೆ. ಸ್ಪೆಷಲಾಗಿ ಏನೋ ಒಂಥರ ಹೋಳಿಗೆ ಅಂದರೆ ಗೊತ್ತಲ್ಲ, ಒಬ್ಬಟ್ಟು ಅಂದರೆ ತುಪ್ಪ ಹಾಕಿ ಸಖತ್ತಾಗಿ ರೆಸಿಪಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ಡ್ರೈ ಫ್ರೂಟ್ಸ್ ಅಂತ ಏನೇನೋ ಸ್ಪೆಷಲಿ ಮಾಡ್ತಾರೆ ಅಳಿಯ ಬಂದು ಅಂದ್ಬಿಟ್ಟು. ಹಾಗೆ ನನ್ನ ಯಜಮಾನ್ರು ಪಾಪ ಎಷ್ಟೋ ದಿನದ ಆಸೆ ಆಕಾಂಕ್ಷೆಯಿಂದ ನೆನೆಸ್ಕೊಬಿಟ್ಟಿದ್ರು, ಬಯಕೆ ಅಂದರೆ ಪಾಪ ತಿನ್ನಲಿ ಅಂತ ನನಗೋಸ್ಕರ ಸ್ಪೆಷಲ್ ಆಗಿ ಮಾಡ್ತಿದ್ದಾರೆ. ರೆಡಿನಾ ಪುಟ? ರೆಡಿ ಆಗಿದೆ. ಟೇಸ್ಟ್ ನೋಡಿ. ಮೈ ಗಾಡ್, ಏನು ಕಲರ್ಫುಲ್ ಆಗಿದೆ ಅಲ್ಲ. ನೋಡಿ ನೋಡ್ತಾ ಇದ್ರೆ ಏನೋ ಅಂತ ಅನಿಸ್ತಿದೆ. ತಿಂದ್ರಿ ಅನ್ಸಲ್ಲ. ಉಪ್ಪುತ್ತ ಅಂತ ಕೇಳಿದ್ರೆ ಅದಕ್ಕೆ ತೋರಿಸ್ತೆ. ಎಸ್ ತುಂಬ ಉಪ್ಪಿದೆ. ಏನೇನು ಹಾಕಿ ಮಾಡಿದ್ರಲ್ಲ ಅದಕ್ಕೆ ಗೊತ್ತಾಗುತ್ತೆ. ರವೆಯಲ್ಲಿ ಮಾಡಿರೋದು ಮಮ್ಮಿ, ಅಲ್ಲೋ ಮೈದಾ ಅಲ್ಲ. ಸ್ಮೆಲ್ಲೇ ಒಂಥರ ಖುಷಿ ಆಗ್ತಿದೆ.
ಎಲ್ಲ ಮೈದಾ ಹಾಕ್ತಾರೆ ಇವರೆಲ್ಲ, ಮೈದಾ ಹಾಕ್ದೇನೆ ಹೆಲ್ತಿಯಾಗಿ ರವೆ ಹಾಕಿ ಟೇಸ್ಟಿ ಆಗಿರ್ಲಿ ಅಂತ. ಎಲ್ಲ ಏನೇನೋ ಮಾಡಿದ್ದಾರೆ ಒಟ್ಟಿನಲ್ಲಿ. ಇವ್ರು ಆಮೇಲೆ ಹೇಳ್ತಾರೆ ಬೇಕಾದ್ರೆ ಏನೇನು ಹಾಕಿದೆ ಅಂತ. ನಾನೇನು ರೆಸಿಪಿ ಗೊತ್ತಿಲ್ಲ. ಒಬ್ಬಟ್ಟು ಮಾಡ್ದವನಿ ಅಂತ ಅಷ್ಟೇ, ಏನು ತೋರಿಸಿಲ್ಲ. ನಾವು ಯಾಕೋ ನಂಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಶೂಟ್ ಮುಗಿಸ್ಕೊ ಬರೋಷ್ಟು ನಮ್ಮ ಮಮ್ಮಿ ಎಲ್ಲ ರೆಡಿನೇ ಮಾಡಿಬಿಟ್ಟಿದ್ದಾರೆ. ಎಸ್, ತೊಳೆದು ಮಾಡಿ ಆಂಟಿಲಿ ಬಂದ್ಬಿಟ್ಟು ಮತ್ತೆ ಮಣ್ಣಿನ ಮಡಿಕೆಯಲ್ಲೂ ಕೂಡ ನೀರು ಕೂಡ ತಂಪಾಗಿದೆ. ಫುಲ್ ಹೆಸರು ಬರಿಬೋದು ಆರಾಮಾಗಿ. ಶೈಲು ಅಂತ ಬರ್ಕತ್ತೀರ ಬಿಡಿ, ಬರೀತೀರ ಬಿಡಿ. ಚೆನ್ನಾಗಿದೆಲ್ಲ. ಎಷ್ಟು ಕೂಲ್ ಆಗಿದೆ ಅಂದ್ರೆ ಇದು ಮುಟ್ಟಿದ್ರೆ ನೋಡ್ಬೇಕು. ತುಪ್ಪ ಕುಡಿದ್ಬಿಟ್ಟಿರ ಆಮೇಲೆ ಸುಳ್ಳಿ ತಗೊಂಡು ಒಂದಿನ ಬಿಡ್ಬೇಕಂತ ಹೇಳಿದ್ದಾರೆ. ಫುಲ್ಲು ತುಂಬಿಸಕ್ಕೆ ಫುಲ್ಲು ಚೆನ್ನಾಗಿದಾಗಬೇಕು, ಕೂಲಾಗಿ ಇನ್ನೂ ಕೂಲ್ ಆಗುತ್ತೆ ಅಂತ. ನೈಟು ಅದೊಂಥರ ಉನಿಬೇಕು ಅನ್ಸೋದಲ್ಲ, ಮಡಿಕೆ ಉಂಟಾಗ ನೀರಲ್ಲಿ ನೀರಂಶ ಇದ್ದಾಗ ಚೆನ್ನಾಗಿದಾಗುತ್ತೆ ಅನ್ನ, ತಂಪಾಗಿರುತ್ತೆ ಅಂತ. ಬೇಸಿಗೆ ಕಾಲ ಬಂತಲ್ಲ ಈಗ, ಸೊ